ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ವ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ನಮ್ಮೆಲ್ಲ ಹೆಣ್ಮಕ್ಳು ರೂಟೀನ್ ಸ್ಟಾರ್ಟ್ ಆಗೋದೇನೆ ಬೆಳಗ್ಗೆ ಎದ್ದು ಬಾಗಿಲು ಕಸ ಗುಡಿಸಿ, ರಂಗೋಲಿ ಹಾಕಿ, ಹೊಸಲು ಸಾರಿಸಿ, ತುಳಸಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಕಿಚನ್‌ಗೆ ಹೋಗುವಂಥದ್ದು ಆಗಿರುತ್ತೆ. ನನ್ನ ರೂಟೀನ್ ಕೂಡ ಹಾಗೇ ಇರುತ್ತೆ. ನಾನು ಕೂಡ ಬೆಳಗ್ಗೆ ಎದ್ದು ಬಾಗಿಲು ಕಸ ಗುಡಿಸ್ಕೊಂಡು, ಹೊಸಲು ಪೂಜೆ ಮುಗಿಸ್ಕೊಂಡು, ತುಳಸಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಕಿಚನ್‌ಗೆ ಹೋಗ್ತೀನಿ. ಇನ್ನು ಕಿಚನ್ನು ಮತ್ತು ದೇವ್ರ ಮನೆ ಎಲ್ಲ ರಾತ್ರಿನೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದು ಫ್ರೀ ಆಗಲ್ಲ ಅಂತ ಹೇಳ್ಬಿಟ್ಟು. ಕಿಚನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಲ್ಲ, ಹಾಗಾಗಿ ಬೆಳಗ್ಗೆ ಎದ್ದು ಸ್ವಲ್ಪ ಬೇಗ ಕೆಲಸ ಸಾಗುತ್ತೆ ಕೂಲರ್ ಇದ್ದರೆ. ಪತ್ರೆ ಬಿಡ್ಸಕ್ಕೆ ಬೇರೆ ಲೇಬರ್ಸ್ ಇದ್ದಾರೆ ಒಂದಿಬ್ಬರು. ಹಾಗಾಗಿ ಫಸ್ಟು ಅವ್ರಿಗೆ ಕಾಫಿ ಮಾಡಿ ಕಳಿಸ್ಬೇಕು. ನಮ್ಮ ಮನೆಯವ್ರು ಬರ್ತೀನಿ ಆಮೇಲೆ ಕಾಫಿ ಮಾಡಿ ಫ್ಲಾಸ್ಕಿಗೆ ಹಾಕಿರು ಅಂದರು. ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಬಾಗಿಲು ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಇವಾಗ ತುಳಸಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಒಳಕ್ಕೆ ಅಂತ ಹೇಳ್ಬಿಟ್ಟು ಮಕ್ಳು ಇನ್ನೂ ಮಲಗಿದ್ರು. ನನ್ನ ಫ್ರೆಂಡ್ ಒಬ್ಬರು ಕೇಳ್ತಾಯಿದ್ರು ನನಗೆ, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೊಲ್ದಲ್ಲಿ ಕೆಲಸ ಇದ್ದರೆ ಅದನ್ನು ಮುಗಿಸ್ಕೊಂಡು ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀಯಲ್ಲ, ಹೇಗೆ ಟೈಮ್ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀಯ ಅಂತ ಹೇಳ್ಬಿಟ್ಟು. ನನಗೆ ಫ್ರೀ ಅಂತ ಏನೂ ಇರಲ್ಲ, ಮನೆ ಕೆಲಸ ಇದ್ದೇ ಇರುತ್ತೆ. ಅದರಲ್ಲಿ ನಾನು ಸ್ವಲ್ಪ ಫ್ರೀ ಮಾಡ್ಕೊಳ್ತೀನಿ. ಅಂದರೆ ಫ್ರೀ ಮಾಡ್ಕೊಳ್ತೀನಿ ಅಂತಂದರೆ ಮಕ್ಕಳು ಟಿ ವಿ ನೋಡ್ತಿರ್ತಾರಲ್ಲ, ಟಿ ವಿ ನೋಡೋ ಟೈಮಲ್ಲಿ ನಾನು ವೀಡಿಯೋ ಎಡಿಟ್ ಮಾಡ್ಕೊಳ್ತೀನಿ ಅಷ್ಟೇ. ನನಗೆ ಟಿ ವಿ ನೋಡೋ ಅಭ್ಯಾಸ ಇಲ್ಲ. ಹಾಗಾಗಿ ಮಕ್ಕಳು ಟಿ ವಿ ನೋಡಬೇಕಾದ್ರೆ ಅಥವಾ ಮಕ್ಕಳು ಮಲಗಿರುವಾಗ ವೀಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಕೊಳ್ತೀನಿ. ಇನ್ನೇನು ಮಾಮೂಲಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ವೀಡಿಯೋ ಮಾಡಿರ್ತೀನಿ. ನಾನು ಏನು ಕೆಲಸ ಮಾಡ್ತೀನೋ ಅದನ್ನೆಲ್ಲನ. ಜೊತೆಗೆ ನಾನು ಕುಕ್ಕಿಂಗ್ ಚಾನಲ್ ಇರೋದ್ರಿಂದ ಅದು ಕೂಡ ವೀಡಿಯೋ ಮಾಡ್ಕೊಳ್ತೀನಿ. ಕುಕ್ಕಿಂಗ್ ವೀಡಿಯೋ ಮಾಡಿಕೊಂಡು ಅದು ಕೂಡ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಕೊಳ್ತೀನಿ ನಾನು ಫ್ರೀ ಟೈಮಲ್ಲಿ. ಫ್ರೀ ಆಗಲ್ಲ, ಅಕಸ್ಮಾತ್ ಫ್ರೀ ಆಗಿಲ್ಲ ಅಂತಂದರೆ ರಾತ್ರಿ 10 ಗಂಟೆ ಮೇಲೆ ಮಕ್ಕಳು ಮಲ್ಕೊಂಡ್ಮೇಲೆ, ರಾತ್ರಿ 12 ಗಂಟೆನಾಗಲಿ 1 ಗಂಟೆ ಆಗಲಿ ನಾನು ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟೆ ಮಲ್ಕೊಳ್ಳೋ ಅಂಥದ್ದು. ಹಾಗಾಗಿ ಇವಾಗ ನಾನು ತುಳಸಿ ಪಾಟ್ಗೆಲ್ಲ ಅರಿಶಿನ ಕುಂಕುಮ ತುಳಸಿ ಗಿಡಕ್ಕೆಲ್ಲ ಇಟ್ಬಿಟ್ಟು ಇವಾಗ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿನ್ನೂ ಮಲ್ಕೊಂಡಿದ್ರು, ಹಾಗಾಗಿ ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಹೂವು ಕಿತ್ಕೊಬಂದು ನಮ್ಮದ್ರಲ್ಲಿ ಮನೆ ಹತ್ರನೇ ಸ್ವಲ್ಪ ಮೈಸೂರು ಬಟನ್ಸ್ ಇದೆ, ಅದನ್ನೇ ಕಿತ್ಕೊಬಂದು ಇಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಒಂದು 4 ರೋಸ್ ಗಿಡ ತೊಗೊಂಡು ಇಟ್ಟಿದ್ದೀನಿ. ಪಾಟ್ ಇರಲಿಲ್ಲ, ಹಾಗಾಗಿ ಪಾಟ್ ತೊಗೊಬಂದು ಇಡೋಣ ಅಂತ ಹೇಳ್ಬಿಟ್ಟು ಅವಿನ್ನೂ ಇಟ್ಟಿಲ್ಲ, ಹಾಗೆ ಇದ್ದಾವೆ ಕವರಲ್ಲೇ. ಇವಾಗ ಹೂವು ಇಡ್ತಾಯಿದ್ದೀನಿ. ಹೂವು ಇಟ್ಬಿಟ್ಟು ಇವಾಗ ಬಾಗಿಲಿಗೂ ಕೂಡ ಹೂವು ಇಡ್ತಾಯಿದ್ದೀನಿ. ಇದೆಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಹೋದರೆ ಒಂದು ಸ್ವಲ್ಪ ನೆಮ್ಮದಿ ಅಂತ ಅನಿಸುತ್ತೆ. ಇಲ್ಲಾಂದರೆ ಆಮೇಲೆ ಫ್ರೀ ಆಗೋಲ್ಲ. ಹಾಗಾಗಿ ಇವಾಗ ಬಾಗಿಲಿಗೂ ಕೂಡ ಒಂದು ಹೂವು ಇಟ್ಬಿಟ್ಟು ಬಂದೆ ಒಳಗಡೆ. ಮಕ್ಕಳಿನ್ನೂ ಮಲ್ಕೊಂಡಿದ್ರು. ನನ್ನ ಮಗ ಇವಾಗ ತಾನೇ ಎದ್ದೇಳ್ತಾವನೆ. ಬಂದು ಲೈಟ್ ಹಾಕಿದ್ನಲ್ಲ, ಲೈಟ್ ಹಾಕಿದ್ಮೇಲೆ ಅವನಿಗೆ ಎಚ್ಚರ ಆಯಿತು. ಇನ್ನು ಇವರಿಬ್ಬರು 8:30 9 ಗಂಟೆವರೆಗೂ ಎದ್ದೇಳಲ್ಲ ದೊಡ್ಡವರಿಬ್ರೂ. ಬಂದು ನಾನು ರೆಗ್ಯುಲೇಟರ್ ಆಫ್ ಮಾಡಿರ್ತೀನಿ ರಾತ್ರಿ ಹೊತ್ತು. ಯಾಕಂದರೆ ನಮ್ಮ ಮನೇಲಿ ಸುತ್ತಲೂ ಎಲ್ಲೂ ಕಿಟಕಿ ಇಲ್ಲ, ಗೌಕ್ಷಿನಲ್ಲಿ ಅಷ್ಟು ಗಾಳಿ ಬರೋದಿಲ್ಲ. ಹಾಗಾಗಿ ನಾನು ರೆಗ್ಯುಲೇಟರ್ ಆಫ್ ಮಾಡಿರ್ತೀನಿ. ಬೆಳಗ್ಗೆ ಎದ್ದು ಆನ್ ಮಾಡ್ಕೊಳ್ತೀನಿ, ಮಕ್ಕಳು ಬೇರೆ ಇರ್ತಾರಲ್ಲ ಮನೇಲಿ ಅಂತ ಹೇಳ್ಬಿಟ್ಟು. ಬಂದು ಇವಾಗ ಫಸ್ಟು ಹಾಲು ಕಾಯಿಸ್ಬಿಟ್ಟು ಆಮೇಲೆ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಫಸ್ಟು ಹಾಲು ಕಾಯಿಸ್ಬಿಟ್ಟು ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಕ್ಳಿಗೆ ಹಾಲು ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಬಿಟ್ಟು ಉಳ್ಕೊಂಡಿರ್ತಲ್ಲ ಅದಕ್ಕೇ ನಾನು ಟೀ ಮಾಡ್ಕೊಳ್ತೀನಿ. ಹಾಲು ಕಾಯಿಸೋದಕ್ಕೆ ಅಂತ ಇಟ್ಬಿಟ್ಟು ಸಕ್ಕರೆ ಹಾಕ್ತಾಯಿದ್ದೆ. ನನ್ನ ಮಗ ನಾನು ಸಕ್ಕರೆ ಬಾಕ್ಸ್ ತಗೊಳ್ತಿದ್ದಂಗೆ ಅವ್ನಿಗೆ ಎಚ್ಚರಿಕೆ ಆಗಿಬಿಡ್ತೈತೆ, ಬಂದುಬಿಡ್ತಾನೆ ಸಕ್ಕರೆ ಕೊಡಮ್ಮ ಅಂತ ಹೇಳ್ಬಿಟ್ಟು. ಮೂವರಿಗೂ ಅಷ್ಟೇ ಸಕ್ಕರೆ ಬಾಕ್ಸ್ ತೊಗೊಳಂಗಿಲ್ಲ, ಬಂದುಬಿಡ್ತಾರೆ ಸಕ್ಕರೆ ಕೊಡಮ್ಮ ಅಂತ ಹೇಳಿ. ಬಂದ, ಹಾಗಾಗಿ ಅವ್ನಿಗೆ ಸ್ವಲ್ಪ ಸಕ್ಕರೆ ಕೊಟ್ಟೆ, ಹೋದ, ಮತ್ತೆ ಮಲ್ಕೊಂಡ ಹೋಗಿ. ನಾನು ಕೂಡ ಹಾಲು ಕಾಯೋದಕ್ಕೆ ಇಟ್ಟಿದ್ನಲ್ಲ, ಹಾಲು ಕೂಡ ಕುದೀತಾ ಇತ್ತು. ಇವಾಗ ಮಕ್ಳಿಗೂ ಮತ್ತು ನಮ್ಮ ಮನೆಯವ್ರಿಗೂ ತೆಗೆದಿಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಈ ಥರ ಎಳ್ಳಾಕ್ಕೊಳ್ತೀನಿ. ಇಲ್ಲಾಂದರೆ ನಮ್ಮ ಮನೆಯವ್ರು ಬೈತಾರೆ, ಎಳ್ಳಾಕಲ್ಲ ಏನಿಲ್ಲ ಆರಿಸಲ್ಲ, ಹಂಗೆ ತೆಗೆದಿಡ್ತಾಳೆ, ಬಿಸಿ ಬಿಸಿದು ಕುಡಿಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಎಳ್ಳಾಕ್ಬಿಟ್ಟು ಆಮೇಲೆ ಸೋಸ್ಕೊಳ್ತೀನಿ ನಾನು. ಮಕ್ಳಿಗೂ ಮತ್ತು ನಮ್ಮ ಮನೆಯವ್ರಿಗೆ ಹಾಲು ತೆಗೆದಿಟ್ಬಿಟ್ಟು ಅದರಲ್ಲೇ ಒಂದು ಸ್ವಲ್ಪ ಉಳಿಸ್ಕೊಂಡು ಟೀ ಮಾಡ್ಕೊಳ್ತೀನಿ. ಇವಾಗ ನಾನು ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ, ಅದಕ್ಕೆ ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೀ ಪುಡಿ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ಒಂದು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಟೀ ಕೂಡ ಆಗುತ್ತೆ. ಟೀ ಸೋಸ್ಕೊಂಡು ಟೀ ಕುಡಿದ್ಬಿಟ್ಟು ನಂತರ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೆ. ನವಿಲು ಬಂದಿದ್ವು, ನವಿಲು ನೋಡ್ತಾ ಟೀ ಕುಡಿತಾ ಕೂತಿದ್ದೆ. ಒಂದು 5 ನಿಮಿಷ ಕೂತ್ಕೊಂಡು ಟೀ ಕುಡಿದು ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ರಾತ್ರಿ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ. ನಾನು ದೋಸೆ ಹಿಟ್ಟು ರುಬ್ಬಿರ್ತೀನಲ್ಲ, ಆ ಪಾತ್ರೆ ಅಡಿಕೆ ಒಂದು ಬ್ರೇಷನ್ನ ಏನಾನ ಇಕ್ಕಿರ್ತೀನಿ. ಯಾಕಂದರೆ ಉಪ್ಪು ಬಂದರೆ ಆಯಿತು ಅಂತ ಹೇಳ್ಬಿಟ್ಟು. ಅದು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ಇದು ದೋಸೆ ಹಿಟ್ಟೆಲ್ಲ ಒಂದು ಸರಿ ತಿರುವ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಥರ ತಿರುವ್ಕೊಳ್ತಾ ಇದ್ದೀನಿ.
ತಿರುವಿ ಇದು ದೋಸೆ ಬ್ಯಾಟರ್ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಚಟ್ನಿಗೆ ಕಡಲೆ ಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ 2 ಒಂದೇ ಸರಿ ಹುರ್ಕೊಳ್ತಾ ಇದ್ದೀನಿ ನಾನು. ಸಪ್ರೇಟ್ ಏನೋ ಹುರಿಯೋದಕ್ಕೆ ಹೋಗಲ್ಲ. ಒಂದೇ ಸರಿ ಈ ಥರ ಹುರಿದ್ಬಿಟ್ಟು ಇವು ಒಂದು 50% ಫ್ರೈ ಆದ ನಂತರ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಕರಿಬೇವು ಹಾಕಿ ಚಟ್ನಿ ಮಾಡಿದ್ರೆ. ಹಾಗಾಗಿ ನಾನು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ, ಕಡಲೆ ಬೀಜ ಎಲ್ಲ ಹುರಿದ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋಂಥ ಕಡಲೆ ಬೀಜ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಜೊತೆಗೆ ಒಂದು ಚಿಕ್ಕ ಬೌಲಲ್ಲಿ ತೆಂಗಿನಕಾಯಿ, ಹಾಗೆಯೇ ಬೆಳ್ಳುಳ್ಳಿ, ನೆನೆಸಿರೋಂಥ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬೋದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಚಟ್ನಿ ಮಾಡಿಕೊಂಡ್ರೆ ಆಮೇಲೆ ದೋಸೆ ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು. ಹಪ್ಳಕ್ಕೆಲ್ಲ ಸೀಮೆ ಹತ್ತುತ್ತವೆ ಅಂತ ಹೇಳ್ಬಿಟ್ಟು ಲಕ್ಷ್ಮಣ ರೇಖೆ ಬೆಳೆದಿದ್ದೆ ಬಾಕ್ಸಿಗೆ ಸುತ್ತಲೂ. ಇಲ್ಲಾಂದರೆ ಸೀಮೆ ಕಾಟ. ಇವಾಗ ಬೇಸಿಗೆ ಆಗಿರೋದ್ರಿಂದ ಚಟ್ನಿ ಎಲ್ಲ ರುಬ್ಕೊಂಡಿದ್ದಾಯಿತು. ಈ ಥರ ನೈಸಾಗಿ ರುಬ್ಬಿಟ್ಬಿಟ್ಟು ಇವಾಗ ದೋಸೆ ಹಾಕೋಣ ಅಂತ ಹೇಳ್ಬಿಟ್ಟು ಹೆಂಚಿಟ್ಟಿದ್ದೆ. ನಾನು ದೋಸೆ, ರೊಟ್ಟಿ ಮತ್ತು ಚಪಾತಿ, ಒಬ್ಬಟ್ಟು ಈ ಥರ ಏನಾದರೂ ಮಾಡಬೇಕಾದ್ರೆ ಸ್ಟವ್ ಕೆಳಗಿಟ್ಕೊಳ್ತೀನಿ. ಯಾಕಂದರೆ ತುಂಬ ಹೊತ್ತು ನಿಂತ್ಕೊಳ್ಳೋದಕ್ಕಾಗಲ್ಲ ನನಗೆ, ಕಾಲು ನೋವಿದೆ. ಹಾಗಾಗಿ ಈ ಥರ ಸ್ಟವ್ ಕೆಳಗಿಟ್ಕೊಂಡು ದೋಸೆ ಹಾಕ್ಕೊಳ್ತಾ ಇದ್ದೆ. ಹೆಂಚ್ಕಾದ್ಮೇಲೆ ಎಣ್ಣೆ ಸವರ್ಕೊಂಡು ದೋಸೆ ಹಾಕ್ಕೊಂಡು 2 ಕಡೆ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ನನ್ನ ಮಕ್ಕಳು ವೆಯ್ಟ್ ಮಾಡ್ತಾವ್ರೆ ಆವಾಗಲೇ ಹಾಕ್ಕೊಡಮ್ಮ ಅಂತ ಹೇಳ್ಬಿಟ್ಟು. ದೋಸೆ, ರೊಟ್ಟಿ ಏನಾದರೂ ಮಾಡಿದೆ ಅಂದರೆ ಫಸ್ಟು ಮುಂದೆನೇ ಕೂತ್ಕೊತಾರೆ ಹಾಕೋವರ್ಗು. ಹಾಗಾಗಿ ಒಂದು 3 ದೋಸೆ ಹಾಕ್ಕೊಂಡು ಅವ್ರಿಗೆ ಮೂವರಿಗೂ ಹಾಕ್ಕೊಟ್ಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾಯಿದ್ದೆ. ರಾತ್ರಿದು ಸಾಂಬಾರು ಬೇರೆ ಇತ್ತು. ನನ್ನ ಮಗ ಸಾಂಬಾರು ಹಾಕೊಂಡ. ಒಬ್ಬರು ಚಟ್ನಿ ತಿಂತಾರೆ, ಒಬ್ಬರು ಸಾಂಬಾರು ತಿಂತಾರೆ. ಒಬ್ರಿಗೆ ಚಟ್ನಿ ಸೇರಲ್ಲ, ಒಬ್ರಿಗೆ ಸಾಂಬಾರು ಸೇರಲ್ಲ, ಹಂಗೆ ನಮ್ಮ ಮನೇಲಿ. ಹಾಗಾಗಿ ಸಾಂಬಾರು ಬೇಕಾದವ್ರಿಗೆ ಸಾಂಬಾರು ಹಾಕ್ಕೊಟ್ಟೆ, ಚಟ್ನಿ ಬೇಕಾದವ್ರಿಗೆ ಚಟ್ನಿ ಹಾಕ್ಕೊಟ್ಟೆ. ಮೂವರಿಗೂ ಕೂಡ ಹಾಕ್ಕೊಟ್ಟೆ. ತಿಂತಾ ಕೂತಿದ್ರು. ಮೂವರೂ ಟಿ ವಿ ನೋಡ್ಕೊತ ತಿಂತಾಯಿದ್ರು. ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಉಳಿದಿರೋಂಥ ದೋಸೆ ಹಿಟ್ಟೆಲ್ಲ ಹಾಕ್ತಾಯಿದ್ದೆ. ನಮ್ಮ ಮನೆಯವ್ರು ಕೂಡ ಹೊಲ್ದತ್ರಕ್ಕೆ ಹೋಗಿದ್ರು, ಇನ್ನು ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಬರೋಷ್ಟರಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟೆ. ಅವರು ಕೂಡ ಬಂದು ತಿಂದ್ಕೊಂಡ್ರು. ತಿಂದ್ಬಿಟ್ಟು ತೆನೆ ಹರಡೋದಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ರಾಗಿ ತೆನೆ ಕೊಯ್ಕೊಬಂದು ಹಾಕಿದ್ವಲ್ಲ, ತೆನೆ ಹರಡಬೇಕು, ಹರಡಿರಲಿಲ್ಲ. ಹಾಗಾಗಿ ತಿಂದ್ಬಿಟ್ಟು ಬಂದು ನಮ್ಮ ಮನೆಯವ್ರು ಹೇಳ್ತಾಯಿದ್ರು, 4 ದೋಸೆ ತಿಂತಿದ್ದಂಗೆ ಸೆಕೆ ನೀರು ಕಿತ್ಕೊಂಡ್ವು ಅಂತ ಹೇಳ್ಬಿಟ್ಟು. ಕೂತ್ಕೊಂಡು ಇಲ್ಲಿ ಗ್ಯಾಸಿನ ಮುಂದೆ 1 ಅವರ್ ಕೂತ್ಕೊಂಡು ನಾನು ದೋಸೆ ಹಾಕಿರೋಳಿಗೆ ಬರದೇ ಇರೋ ಸೆಕೆ ನೀರು ನಮ್ಮ ಮನೆಯವ್ರಿಗೆ ಬಂದೈತಂತೆ ತಿಂತಿದ್ದಂಗೆ. ಹೇಳ್ತಾಯಿದ್ರು, 4 ದೋಸೆ ತಿಂದಿದ್ದೀನಿ, ಇವಾಗ ತೆನೆ ಹರಡೋದು ಹೆಂಗೆ ಅಂತ ಹೇಳ್ಬಿಟ್ಟು. ಒಂಚೂರು ಕಡಿಮೆನೇ ತಿನ್ನಬೇಕಾಯ್ತು. ಒಂದು ದೋಸೆ ಕಡಿಮೆನೇ ತಿಂದಿದ್ರೆ ಇವಾಗ ಹೋಗ್ಬಿಟ್ಟು ತೆನೆ ಹರಡ್ಕೊಂಡು ಬರ್ಬೋದಾಗಿತ್ತು ಅಂತ ಹೇಳಿದ್ದಕ್ಕೆ ನಗ್ತಾಯಿದ್ರು. ದೋಸೆ ಚೆನ್ನಾಗಿದ್ದು ತಿಂದ್ಬಿಟ್ಟೆ, ಹೊಟ್ಟೆ ಭಾರ ಆಗೈತಿ, ಇವಾಗ ತೆನೆ ಹರಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ದೋಸೆ ಹಾಕ್ಕೊಟ್ಟು 7 ಮೆಂಬರ್ಸ್ ಇದ್ದೀವಿ ನಮ್ಮ ಮನೇಲಿ. ಹಾಗಾಗಿ ಎಲ್ರಿಗೂ ಹಾಕ್ಕೊಟ್ಟು ದೋಸೆನ ನಾನು ಕೂಡ ಕುತ್ಕೊಂಡು ತಿಂತಾಯಿದ್ದೆ ಇಲ್ಲೇನೆ ಗ್ಯಾಸ್ ಮುಂದೆನೇ. ಹೊಟ್ಟೆ ಹಸಿವಾಗ್ತಾಯಿತ್ತು. ನಾನು ದೋಸೆ ಎಲ್ಲ ಹಾಕೋವರೆಗೂ ವೆಯ್ಟ್ ಮಾಡಲ್ಲ. ಎಲ್ರಿಗೂ ಹಾಕ್ಕೊಟ್ಟಾದ್ಮೇಲೆ ನಾನು ಇಲ್ಲೇ ಕುತ್ಕೊಂಡು ತಿನ್ಕೊಬಿಡ್ತೀನಿ. ಯಾಕಂದರೆ ತಣ್ಣಗಾದ್ಮೇಲೆ ದೋಸೆ ತಿನ್ನೋದಕ್ಕೂ ಆಗಲ್ಲ. ಹಾಗಾಗಿ ದೋಸೆ ತಿಂದಾದಮೇಲೆ ಹಿಟ್ಟೆಲ್ಲ ಖಾಲಿ ಮಾಡಿಬಿಟ್ಟು ಇನ್ನೊಂದು 2-3 ಆಗೋಷ್ಟಿತ್ತು ಹಾಕಿ ಇಟ್ಬಿಟ್ಟು ಟೀ ಮಾಡ್ಕೊಂಡು ಬಂದು ಕೂತಿದ್ದೆ. ತುಂಬಾ ಸೆಕೆ ಆಗ್ತಾಯಿತ್ತು. ನಮ್ಮ ಕಿಚನಲ್ಲಿ ಕಿಟಕಿ ಏನೂ ಇಲ್ವಲ್ಲ, ಹಾಗಾಗಿ ಬಂದು ಟೀ ಮಾಡಿಕೊಂಡು ಟೀ ಕುಡಿತಾ ಕೂತಿದ್ದೆ. ತಿಂಡಿ ತಿಂದ ತಕ್ಷಣ ಟೀ ಕುಡಿದ್ರೆ ಏನೋ ಒಂಥರ ನೆಮ್ಮದಿ, ರಿಫ್ರೆಶ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಕುಕ್ಕಿಂಗ್ ಚಾನಲಲ್ಲೇ ಒಂದು ವೀಡಿಯೋ ಹಾಕಿದ್ದೆ. ಅದು ವ್ಯೂಸ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ದೆ. ನಮ್ಮ ಮನೆಯವ್ರು ಏನು ನೋಡ್ತಿದ್ದೆ ತೋರಿಸಿಲ್ಲ ಅಂತಂದ್ರು. ಹಾಗಾಗಿ ಅವ್ರಿಗೆ ತೋರಿಸ್ಬಿಟ್ಟು ಟೀ ಕುಡಿದ್ಬಿಟ್ಟು ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಲ್ಲ, ದೋಸೆ ಹಾಕಿದ್ದೀನಿ, ಸ್ಟವೆಲ್ಲ ಒರೆಸ್ಬಿಟ್ಟು ಎತ್ತಿಕ್ಬೇಕಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒರೆಸ್ಕೊಳ್ತಾ ಇದ್ದೆ. ಸ್ಟವೆಲ್ಲ ಒರೆಸ್ಬಿಟ್ಟು ಎತ್ತಿಕೋಣ ಶೆಲ್ಫ್ ಮೇಲೆ ಅಂತ ಹೇಳ್ಬಿಟ್ಟು. ಮಾಮೂಲಿ ಅನ್ನ ಸಾಂಬಾರು ಮುದ್ದೆ ಮಾಡೋದಾದರೆ ನಿಂತ್ಕೊಂಡೇ ಮಾಡ್ತೀನಿ. ದೋಸೆ ಚಪಾತಿ ಮಾಡಬೇಕಾದ್ರೆ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಕೆಳಗಡೆ ಇಟ್ಕೊಳ್ತೀನಿ. ಇವಾಗ ಎಲ್ಲ ಒರೆಸ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ನಾನು. ಇವಾಗೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ನೀಟಾಗಿ. ಇನ್ನೊಂದೇನಪ್ಪ ಅಂತಂದರೆ ನಾನು 4 ಜನ ಏನಂತಾರೆ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ನನ್ನ ಬಗ್ಗೆ ನಾನೇ 400 ಥರ ಯೋಚನೆ ಮಾಡುವಾಗ 4 ದಿನದ ಮಾತಿಗೆ ನಾನೇ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ಯಾರೇನಾದರೂ ಅಂದ್ಕೊಳ್ಳಿ, ನಾವು ಮಾಡೋ ಕೆಲಸ ಪರ್ಫೆಕ್ಟಾಗಿದೆ ಅಂತ ಅನಿಸ್ದಾಗ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾನು ಯಾರೇನಾನ ಅಂದ್ಕೊಳ್ಳಿ, ನನಗೆ ಯೂಟ್ಯೂಬ್ ಮಾಡಬೇಕು ಅನ್ನೋದು ನನಗೇನೋ ಒಂಥರ ಅದು ಖುಷಿ ಕೊಡುತ್ತೆ. ಯಾರ ಮಂತಕ್ಕೂ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ಮನೇಲಿ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ. ಫ್ರೀ ಟೈಮಲ್ಲಿ ವೀಡಿಯೋ ಎಡಿಟ್ ಮಾಡ್ಕೊಳ್ತೀನಿ. ಇವಾಗ ಗ್ಯಾಸಲ್ಲೇ ಕ್ಲೀನ್ ಮಾಡಿ ಎತ್ತಿಕ್ಬಿಟ್ಟು ಸಾಂಬಾರು ಬಿಸಿಗಿಟ್ಬಿಟ್ಟು ಬಂದೆ. ಸೆಕೆ ನೀರಂತೂ ಹರಿದೋಗ್ತಾಯಿದ್ವು. ಸಿಕ್ಕಾಪಟ್ಟೆ ಸೆಕೆ ಇತ್ತು. ಹಾಗಾಗಿ ಬಂದು ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಳ್ಕೊಂಡ್ರೆ ಪೈಪಲ್ಲಿ ನಲ್ಲಿಗೂ ಕೂಡ ಬಿಸಿನೀರೇ ಬರ್ತಾವೆ. ಯಾಕಂದರೆ ಪೈಪೆಲ್ಲ ಕಾದಿರ್ತಾವಲ್ಲ ಈ ಸೆಕೆಗೆ, ಬಿಸಿಲಿಗೆ. ಹಾಗಾಗಿ
ಬಂದು ಮುಖ ತೊಳ್ಕೊಂಡು ಮತ್ತೆ ಪಾತ್ರೆಗಳೆಲ್ಲ ತೊಳೆದಿರೋ ಎತ್ತಿಟ್ಟಿರಲಿಲ್ಲ. ಬೇಷನಲ್ಲಿ ಹಂಗೆ ಬಿಟ್ಟಿದ್ದೆ. ಹಾಗಾಗಿ ಪಾತ್ರೆಗಳೆಲ್ಲ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾಯಿದ್ದೆ. ರಾತ್ರಿ ತೊಳೆದವು ಬೇಷನಲ್ಲಿ ತೊಗೊಬಂದು ಹಂಗೆ ಇಟ್ಟಿದ್ದೆ, ಲೇಟ್ ಆಯಿತು ಅಂತ ಹೇಳ್ಬಿಟ್ಟು. ಇನ್ನು ಸೌಂಡ್ಗೆ ಮಕ್ಕಳು ಮಲ್ಕೊಂಡಿರೋರು ಎದ್ದೇಳ್ತಾರೆ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಇವಾಗ ಅವನ್ನೆಲ್ಲ ಎತ್ತಿಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಗವಾಕ್ಷಿ ಒಳಗಾಸಿ ಬಿಸಿಲು ಹೆಂಗೆ ಬೀಳ್ತೈತೆ ಅಂತ ಹೇಳ್ಬಿಟ್ಟು. 11 ಗಂಟೆಗಾಗಲೇ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಇವಾಗೆಲ್ಲ ಒಂದು ಸರಿ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಒಳಗಡೆ ಬಂದೆ. ಬಂದು ನೀರು ಕುಡಿಯೋಣ ಅಂತ ಹೋದರೆ ಕ್ಯಾನಲ್ಲಿ ನೀರೆಲ್ಲ ಬೆಚ್ಚಗಿದ್ವು. ಹಾಗಾಗಿ ಸ್ವಲ್ಪ ನಮ್ಮ ಮನೆಯವರು ಫಿಲ್ಟ್ರ್ ನೀರು ಹಿಡಿದ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟಿದ್ರು. ಅವನ್ನೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದೆ. ಯಾಕಂದರೆ ತಣ್ಣಗಿರ್ತವೆ. ಈ ಬೇಸಿಗೆನಲ್ಲಿ ತಣ್ಣಗಿರೋ ನೀರು ಕುಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ನೀರು ಕುಡಿದ್ಬಿಟ್ಟು ಬಂದರೆ ನನ್ನ ಮಗ ದೋಸೆ ಆವಾಗಲೇ ಒಂದು ಸರಿ ತಿನ್ಕೊಂಡಿದ್ದೆ, ಇದು 2ನೇ ಟ್ರಿಪ್ ತಿಂತಾನೆ. ತೆನೆ ಆಡ್ಬಿಟ್ಟು ಬಂದು ನಮ್ಮ ಮನೆಯವ್ರು ಮಲ್ಕೊಂಡಿದ್ರು. ಎಲ್ಲಪ್ಪ ನಿನಗೂ ತಿನ್ನಿಸ್ತೀನಿ ದೋಸೆನ ಅಂತ ಹೇಳ್ಬಿಟ್ಟು, ತಿನ್ನಲಿ ಬಾಯಿ ತೆಗಿಲಿಲ್ಲ ಅಂದರೆ ಬಟ್ಟೆಗೆಲ್ಲ ಮೆತ್ಬಿಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಎದುರಿಸ್ತಾ ಇದ್ದ. ನೀನು ತಿನ್ಕೊಳಪ್ಪ ನನಗೇನು ಬೇಡ ಅಂತ ಹೇಳ್ತಾಯಿದ್ರು ಅವರಪ್ಪ. ಆಮೇಲೆ ನಾನು ಇವಳಿಗೆ ತಲೆಗೆ ಎಣ್ಣೆ ಹಚ್ಚಿ ಸುಮಾರು ಒಂದು 4-5 ದಿನದ ಮೇಲಾಗಿತ್ತು ತಲೆಗೆ ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿರಲಿಲ್ಲ. ಹಾಗಾಗಿ ತಲೆಗೆ ಎಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಹಚ್ಚುತ್ತಾ ಇದ್ದೆ. ಇಲ್ಲಾಂದರೆ ಕೂದಲು ಹೇಳಿದ ಮಾತು ಕೇಳಲ್ಲ ಇವು, ಅಡ್ಕೊಂಬಿಡ್ತವೆ. ಆ ತಲೆ ಬಾಚಿ ಅರ್ಧ ಗಂಟೆಗೆಲ್ಲ ತಲೆ ಕಿತ್ತಾಕೊಂಡಿರ್ತಾರೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ಥರ ಕಟ್ಟಿ ಬಿಡ್ತೀನಿ. ಇಮ್ಮಿಡಿಯೇಟ್ ಏನು ತಲೆ ಬಾಚಲ್ಲ. ಈ ಥರ ಕಟ್ಟಿ ಒಂದು 2 ಅವರ್ ಬಿಟ್ಟು ಆಮೇಲೆ ತಲೆ ಬಾಚುತ್ತೀನಿ. ಕ್ಲಿಪ್ ಇರಲಿಲ್ಲ ಮೇಲ್ಗಡೆದು ಎತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವುಗಳು ತಲೆಗಳವೇ ತೆಕ್ಕೊಳ್ತಾ ಇದ್ದೆ. ಆಮೇಲೆ ಇವ್ರಿಗೆ ಎಣ್ಣೆ ಹಚ್ಬಿಟ್ಟು ಕೂದಲೆಲ್ಲ ಕಟ್ಬಿಟ್ಟು ನನ್ನ ಮಗ ಇಲ್ಲೇ ಆಟಾಡ್ತಾ ಇದ್ದ. ಅವ್ರ ಅಪ್ಪನ ರೋದನೆ ಕೊಡ್ತಾಯಿದ್ದ, ಅವ್ರ ಅಪ್ಪಂಗೆ ರೋಸ್ತಾ ಇದ್ದ. ಆಮೇಲೆ ಚುರುಮುರಿ ಮಾಡು ಅಂತಂದರು ನಮ್ಮ ಮನೆಯವರು. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಕೊಡ್ರಿ ಅಂತಂದರೆ ಹಚ್ಚಲ್ಲ, ನೀನೇ ಹಚ್ಕೋ ಎಲ್ಲ ಅಂತಂದರು. ಹಾಗಾಗಿ ನಾನು ಕ್ಯಾರೆಟ್ ತುರಿದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಹಚ್ಕೊಳ್ತಾ ಇದ್ದೀನಿ, ಚುರುಮುರಿ ಮಾಡೋಣ ಅಂತ ಹೇಳ್ಬಿಟ್ಟು. ಪುರಿ ಇತ್ತು ಮನೇಲಿ, ಹಾಗಾಗಿ ನನ್ನ ಮಕ್ಕಳು ರೋಸ್ತಾಯಿದ್ರು. ತಿನ್ನೋಕೆ ಏನಾದರೂ ತಗೊಬತ್ತೀವಿ ಕಾಸು ಕೊಡಪ್ಪ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಮನೆಯವ್ರು ಪುರಿ ಅವೇ ಚುರುಮುರಿ ಮಾಡು ಅಂತಂದರು. ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಇವಾಗ ಪುರಿ ಇತ್ತಲ್ಲ, ಒಂದು 4 ಲೀಟ್ರಷ್ಟು ಪುರಿ ಹಾಕ್ಕೊಂಡು ಇವಾಗ ಹಚ್ಚಿರೋವಂಥ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಮ್ಮ ಮನೆಯವ್ರು ಇದ್ಬಿಟ್ಟು ಖಾರದ ಪುಡಿ ಹಾಕು, ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಬೇಡ, ತಿನ್ನೋಕ್ಕಾಗಲ್ಲ ಅಂತಂದರು. ನಾನು ಹಾಕ್ದೆ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಆದರೆ ನಮ್ಮ ಮನೆಯವ್ರಿಗೆ ಹೇಳಿಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಖಾರದ ಪುಡಿ ಹಾಕಿಲ್ಲ, ಖಾರದ ಪುಡಿ ಹಾಕಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅಂತ ಹೇಳಿದೆ. ತಿಂದರು. ನೋಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತಿನ್ನೋಕ್ಕಾಗ್ತಿರ್ಲಿಲ್ಲ, ಖಾರದ ಪುಡಿ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗೈತೆ ಚುರುಮುರಿ ಅಂತಂದರು. ಆಮೇಲೆ ನಾನು ತಿಂದಾದಮೇಲೆ ವೀಡಿಯೋ ತೋರಿಸ್ದೆ, ನೋಡಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಚೆನ್ನಾಗೈತೆ ಅಂತ ತಿಂದಲ್ಲ ಅಂತಂದರೆ ನಗ್ತಾಯಿದ್ರು. ಕಡಿಮೆ ಹಾಕಿದ್ಯಾ ಬಿಡು ಇವತ್ತು ಹಸಿಮೆಣ್ಸಿನ್ಕಾಯಿ ಅಂತ ಹೇಳ್ಬಿಟ್ಟು. ಇವಾಗ ನಾನು ತರಕಾರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕಾಂಗ್ರೆಸ್ ಕಳೆ ಬೀಜ ಮತ್ತು ಸ್ವಲ್ಪ ಖಾರದ ಬೂಂದಿ, ಸ್ವಲ್ಪ ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡೆ. ಹಾಕ್ಬಿಟ್ಟು ಮಕ್ಳಿಗೆಲ್ಲ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು, ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬೇಡ ಬಿಡು ಮೆತ್ತಗಾಗ್ತವೆ ಅಂತಂದರು. ಹಾಗಾಗಿ ಸುಮ್ಮನೆ ಹಂಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಎಲ್ರಿಗೂ ಪ್ಲೇಟ್ಗೆ ಹಾಕ್ಕೊಡ್ತಾಯಿದ್ದೀನಿ. ಕಾಯ್ತಾ ಕುಂತವ್ರೆ ಯಾವಾಗ ಕೊಡ್ತೈತೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ನಾವು ಕೂಡ ತಿಂದು ಎಲ್ಲ ಒಟ್ಟು ಬ್ರೇಷನ್ ಖಾಲಿ ಮಾಡಿದ್ವಿ. ಖಾಲಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಆವಾಗಲೇ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ಲು. ಅವಳು ಹಾಕ್ತಾಳೆ ಅಷ್ಟೇ, ಯಾಕಂದರೆ ಲಿಕ್ವಿಡ್ ಏನು ಹಾಕೋಂಗಿಲ್ಲ. ನಾನು ಮಂತ್ಲಿ ಒಂದು ಸರಿ ಅಷ್ಟೇ ಫಿಲ್ ಮಾಡ್ತೀನಿ ಲಿಕ್ವಿಡು ಕಂಫರ್ಟ್ ಎಲ್ಲ. ನಾನು ಇನ್ನು ಟೈಮಿಂಗ್ಸ್ ಎಲ್ಲ ಅದೇ ತೊಗೊಳುತ್ತೆ, ನಾವೇನು ಸೆಟ್ ಮಾಡೋಂಗಿಲ್ಲ. ಹಾಗಾಗಿ ಅವಳು ಹಾಕಿದ್ಲು ಬಟ್ಟೆನ, ನಾನೆಲ್ಲ ತೆಕ್ಕೊಡ್ತೀನಿ ಒಣಗಾಕಿ ಬಾ ಅಂತಂದೆ. ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಆಗ್ತಾಯಿದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಬಟ್ಟೆ ಎಲ್ಲ ತಗೊಂಡೋಗಿ ಇವಾಗ ನನ್ನ ಮಗಳಿಗೆ ತೆಕ್ಕೊಟ್ರೆ ಒಣಗಾಕಿ ಬರ್ತಾಳೆ ಅಂತ ಹೇಳ್ಬಿಟ್ಟು ತೆಕ್ಕೊಡ್ತಾಯಿದ್ದೆ. ನನಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಸ್ನಾನ ಮಾಡಬೇಕಿತ್ತು. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.